ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು 2026 ಹಾಗೂ 27ನೇ ಸಾಲಿನ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ನಿನ್ನೆ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಸೊ ಆ ಒಂದು ವಿಡಿಯೋಲ್ಲಿ ಕೆಲವು ವಿದ್ಯಾರ್ಥಿಗಳು NSP OTR ನಂಬರ್ನ ಎಂಟರ್ ಮಾಡುವುದು ಹೇಗೆ, NSP OTR ನಂಬರ್ನ ಯಾವ ರೀತಿ ಕ್ರಿಯೇಟ್ ಮಾಡುವುದು ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ಮತ್ತು NSP OTR ನಂಬರ್ ಎಂಟರ್ ಮಾಡಿದರೂ ಕೂಡ ಸೇವ್ ಆಗ್ತಾ ಇಲ್ಲ ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಈ ಒಂದು ವಿಡಿಯೋಲ್ಲಿ NSP OTR ನಂಬರನ್ನು ಯಾವ ರೀತಿ ಕ್ರಿಯೇಟ್ ಮಾಡುವುದು, ಯಾವ ರೀತಿ NSP OTR ನಂಬರ್ನ SSPಯಲ್ಲಿ ಎಂಟರ್ ಮಾಡಿ ಸೇವ್ ಮಾಡುವುದು ಅಂತ ಈ ಒಂದು ವಿಡಿಯೋಲ್ಲಿ ನೋಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಾವಿವಾಗ SSP ಪೋರ್ಟಲನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಯಾರೆಲ್ಲ SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾ ಇದ್ದಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ NSP OTR ನಂಬರ್ ಬೇಕಾಗತ್ತೆ. ಸೊ ನೀವಿಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವಿಲ್ಲಿ ನೋಡ್ಬೋದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು NSP OTR ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ. NSP OTR ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿರುವಂಥ ವಿದ್ಯಾರ್ಥಿಗಳು ನೀವು SSPಯನ್ನು ಅಪ್ಲೈ ಮಾಡುವುದಕ್ಕೆ ಕಂಪಲ್ಸರಿ NSP OTR ನಂಬರ್ ಬೇಕಾಗತ್ತೆ. OBC ಸ್ಟೂಡೆಂಟ್ಸ್, ST ಸ್ಟೂಡೆಂಟ್ಸ್ ಮತ್ತು ಸೋಷಲ್ ವೆಲ್ಫೇರ್ ಸ್ಟೂಡೆಂಟ್ ನೀವು ಕಂಪಲ್ಸರಿ NSP OTR ನಂಬರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನೋ ಡೌಟ್ ಕಂಪಲ್ಸರಿ ನೀವು NSP OTR ನಂಬರ್ನ ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಓಕೆ, NSP OTR ನಂಬರ್ನ ಯಾವ ರೀತಿ ಕ್ರಿಯೇಟ್ ಮಾಡುವುದು ಅಂತ ನೋಡೋಣ. NSP OTR ನೋಂದಣಿ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಡೈರೆಕ್ಟಾಗಿ NSP ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿಂದ ನೀವು ನಿಮ್ಮ ಒಂದು NSP OTR ನಂಬರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ 2 ಡಿಕ್ಲರೇಷನ್ ಇರುತ್ತೆ. ಒಂದು ಡಿಕ್ಲರೇಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ 2ನೇ ಸ್ಟೆಪ್ಪಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಇದೆ. ನೀವು ಯಾವೊಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗ್ತಾ ಇದ್ದೀರಾ ಆ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಮೊಬೈಲ್ ನಂಬರ್ಗೊಂದು OTP ಬರುತ್ತೆ, ಆ ಒಂದು OTPನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಆಕ್ಟಿವ್ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಸಿಂಪ್ಲಿ ಈ ಒಂದು ಫೀಲ್ಡಲ್ಲಿ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಆಕ್ಟಿವ್ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಗೆಟ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ಗೊಂದು OTP ಬರುತ್ತೆ. ಆ ಒಂದು OTPನ ನೀವು ಕೆಳಗಡೆ ಎಂಟರ್ OTP ಅಂತ ಇದೆಯಲ್ಲ, ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು OTPನ ಎಂಟರ್ ಮಾಡ್ಕೊಳ್ಳಿ. ಓಕೆ, OTPನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಎಂಟರ್ ಕ್ಯಾಪ್ಚಾ ಕೋಡ್ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಕ್ಯಾಪ್ಚಾನ ಎಂಟರ್ ಮಾಡ್ಕೊಂಡು ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ, ಈ ಒಂದು ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ 3rd ಸ್ಟೆಪ್ಪಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ನೀವು ನೀಡಬೇಕಾಗುತ್ತೆ. ಓಕೆ, ಸಿಂಪ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ ಗೆಟ್ OTP ಅಂತ ಇದೆಯಲ್ಲ, ಈ ಒಂದು ಗೆಟ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೊಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಕೆಳಗಡೆ ಎಂಟರ್ OTP ಅಂತ ಇದೆಯಲ್ಲ, ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುವಂಥ OTPನ ಎಂಟರ್ ಮಾಡಬೇಕಾಗುತ್ತೆ. ಓಕೆ, OTPನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನ ಎಂಟರ್ ಮಾಡ್ಕೊಳ್ಳಿ. ಸಿಂಪ್ಲಿ ಎಂಟರ್ ಕ್ಯಾಪ್ಚಾ ಕೋಡ್ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಕ್ಯಾಪ್ಚಾನ ಎಂಟರ್ ಮಾಡ್ಕೊಂಡು ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ, ಒಂದು ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಅಪ್ಲಿಕೆಂಟ್ ಡೀಟೇಲ್ಸ್ ಆಸ್ ಪರ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ಸೊ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿರೋದ್ರಿಂದ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ನಿಮ್ಮ ಒಂದು ನೇಮ್ ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹಾಗೂ ಅಡ್ರೆಸ್ ಬಂದು ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಹಾಗೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಫೋಟೋ ಬಂದು ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಸೊ ನೀವು ಯಾವುದೇ ಡೀಟೇಲ್ಸ್ನ ಎಂಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಆಧಾರ್ ಕಾರ್ಡ್ ಇಂದ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಓಕೆ, ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ಇಲ್ಲಿ ಮದರ್ಸ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ಅಪ್ಲಿಕೆಂಟ್ ಮದರ್ಸ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಫಾದರ್ಸ್ ನೇಮ್ ಅಂತ ಇದೆಯಲ್ಲ, ಅಪ್ಲಿಕೆಂಟ್ ಫಾದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಇಮೇಲ್ ID ಅಂತ ಇದೆಯಲ್ಲ, ನಿಮ್ಮ ಒಂದು ಇಮೇಲ್ ID ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಕೆಳಗಡೆ ಎಂಟರ್ ಕ್ಯಾಪ್ಚಾ ಕೋಡ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾನ ನೀವು ಎಂಟರ್ ಮಾಡ್ಕೊಳ್ಳಿ. ಓಕೆ, ಕ್ಯಾಪ್ಚಾನ ಎಂಟರ್ ಮಾಡ್ಕೊಂಡು ಕೆಳಗಡೆ ಫಿನಿಶ್ ಅಂತ ಇದೆಯಲ್ಲ, ಈ ಒಂದು ಫಿನಿಶ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಫಿನಿಶ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಜನರೇಟ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಓಕೆ, ಇಲ್ಲಿ ಯು ಹ್ಯಾವ್ ಸಕ್ಸಸ್ಫುಲಿ ಜನರೇಟೆಡ್ ದ ರೆಫರೆನ್ಸ್ ಆ್ಯಂಡ್ ಯುವರ್ ರೆಫರೆನ್ಸ್ ನಂಬರ್ ಇಸ್ ಅಂತ ಇಲ್ಲಿ ರೆಫರೆನ್ಸ್ ನಂಬರ್ ಶೋ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಮಿಸ್ಟೇಕ್ ಮಾಡೋದು. ಇದೇ OTR ನಂಬರ್ ಅಂದ್ಕೊಂಡು ಈ ಒಂದು ರೆಫರೆನ್ಸ್ ನಂಬರ್ನ SSPಯಲ್ಲಿ ಎಂಟರ್ ಮಾಡ್ತಾ ಇದ್ದಾರೆ.
ಇದು ಜಸ್ಟ್ ರೆಫರೆನ್ಸ್ ನಂಬರ್ ಅಷ್ಟೇ, ಇನ್ನೂ OTR ನಂಬರ್ ಕ್ರಿಯೇಟ್ ಆಗಿರಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೈಂಡ್ಲಿ ಡೌನ್ಲೋಡ್ ದ NSP OTR ಮೊಬೈಲ್ ಆ್ಯಪ್ ಆ್ಯಂಡ್ ಕಂಪ್ಲೀಟ್ ಯುವರ್ ಫೇಸ್ ಅಥೆಂಟಿಕೇಶನ್ ಫಾರ್ ಜನರೇಟಿಂಗ್ OTR ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ರೆಫರೆನ್ಸ್ ನಂಬರ್ ಮೂಲಕ NSP OTR ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮೊಂದು NSP OTR ನಂಬರ್ನ ಜನ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಜಸ್ಟ್ ರೆಫರೆನ್ಸ್ ನಂಬರ್ ಅಷ್ಟೇ. ಇಲ್ಲಿಂದ ನೀವು NSP ಆ್ಯಪಲ್ಲಿ ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು OTR ನಂಬರ್ ಜನ್ರೇಟ್ ಆಗುತ್ತೆ. ಆ ಒಂದು ಜನ್ರೇಟ್ ಆಗಿರುವಂಥ OTR ನಂಬರ್ನ ನೀವು SSP IDಯಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇದು ಜಸ್ಟ್ ರೆಫರೆನ್ಸ್ ನಂಬರ್ ಆಗಿರುತ್ತೆ. ಓಕೆ, ಇವಾಗ ಫೇಸ್ ಅಥೆಂಟಿಕೇಶನನ್ನು ಕಂಪ್ಲೀಟ್ ಮಾಡಿ OTR ನಂಬರನ್ನು ಜನ್ರೇಟ್ ಮಾಡುವುದು ಹೇಗೆ ಅಂತ ನೋಡೋಣ. ಓಕೆ, ನೀವಿಲ್ಲಿ ನೋಡ್ಬೋದು, ಡಿಯರ್ ಸ್ಟೂಡೆಂಟ್, ಯುವರ್ ಟೆಂಪರರಿ ರಿಜಿಸ್ಟ್ರೇಷನ್ ನಂಬರ್ ಈಸ್ ಆ್ಯಂಡ್ ಪ್ಲೀಸ್ ಡೌನ್ಲೋಡ್ ದ OTR ಮೊಬೈಲ್ ಆ್ಯಪ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್ ಆ್ಯಂಡ್ ಪರ್ಫಾರ್ಮ್ ದ ಫೇಸ್ ಅಥೆಂಟಿಕೇಶನ್ ಟು ಕಂಪ್ಲೀಟ್ ದ ಒನ್ ಟೈಮ್ ರಿಜಿಸ್ಟ್ರೇಷನ್ OTR. ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಮಾಡೋ ಮುಖಾಂತರ ನಿಮ್ಮ ಒಂದು OTR ನಂಬರ್ನ ಆಕ್ಟಿವ್ ಮಾಡಬೇಕಾಗುತ್ತೆ. ಸೊ ನಾವಿವಾಗ ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಮಾಡುವುದು ಹೇಗೆ ಅಂತ ನೋಡೋಣ. ಓಕೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ನ ಜನರೇಟ್ ಮಾಡುವುದಕ್ಕೆ ನೀವು ಪ್ಲೇಸ್ಟೋರಿಂದ NSP OTR ಆ್ಯಪ್ ಮತ್ತು ಆಧಾರ್ ಫೇಸ್ RD ಆ್ಯಪ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. NSP OTR ಆ್ಯಪ್ ಮತ್ತು ಆಧಾರ್ ಫೇಸ್ RD ಆ್ಯಪ್ನ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇವೆರಡು ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಈ ಒಂದು ಎರಡು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, NSP OTR ಆ್ಯಪ್ನ ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಮೊದಲನೇದಾಗಿ ಇಲ್ಲಿ ಕೆಳಗಡೆ KYC ವಿತ್ ಫೇಸ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಮೊದಲು ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಾಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತಲ್ಲ, ಆ ಒಂದು ರೆಫರೆನ್ಸ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಸಿಂಪ್ಲಿ ಒಂದು ಫೀಲ್ಡಲ್ಲಿ ರೆಫರೆನ್ಸ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಸೈಡಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಈ ಒಂದು ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಇಲ್ಲಿ ಕೆಳಗಡೆ ಎಂಟರ್ OTP ಅಂತ ಇದೆಯಲ್ಲ, ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುವಂತ OTPನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಕೆಳಗಡೆ ಎಂಟರ್ ಕ್ಯಾಪ್ಚಾ ಕೋಡ್ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಓಕೆ, ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡ್ಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಂಡ್ ಕೆಳಗಡೆ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಶನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಸೆಲ್ಫಿ ಮುಖಾಂತರ ನೀವು ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಸೆಲ್ಫಿ ಈ ರೀತಿ ರೆಡ್ ಆಗಿ ಬಂದ್ರೆ ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಆಗಲ್ಲ. ಈ ರೀತಿ ನಿಮ್ಮ ಒಂದು ಸೆಲ್ಫಿ ಬಂದು ಗ್ರೀನ್ ಆಗಿ ಬರಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ಸೆಲ್ಫಿನ ಕ್ಯಾಪ್ಚರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ, ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ಡ್ ದ ಫಾರ್ಮ್ ಅಂಡ್ ಯುವರ್ OTR ನಂಬರ್ ಇಸ್ ಅಂತ ಇಲ್ಲಿ ಕೆಳಗಡೆ ನಿಮ್ಮ ಒಂದು OTR ನಂಬರ್ ಶೋ ಆಗುತ್ತೆ. ಅಂಡ್ ಕೆಳಗಡೆ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ಅಂತ ಇದೆ. OTR ನಂಬರ್ ಹಾಗೂ ಪಾಸ್ವರ್ಡ್ ಬಂದು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಸೆಂಡ್ ಆಗಿರುತ್ತೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಒರಿಜಿನಲ್ OTR ನಂಬರ್ನ ಜನರೇಟ್ ಮಾಡಬಹುದು. ಓಕೆ, ಇಲ್ಲಿಗೆ ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಆಗುತ್ತೆ. OTR ನಂಬರ್ ಹಾಗೂ ಪಾಸ್ವರ್ಡ್ ಬಂದು ನಿಮ್ಮ ಮೊಬೈಲ್ ನಂಬರ್ಗೆ ರಿಸೀವ್ ಆಗಿರುತ್ತೆ. ಆ ಒಂದು OTR ನಂಬರ್ ಹಾಗೂ ಪಾಸ್ವರ್ಡ್ ಅನ್ನು ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಆಗಿಬಿಟ್ಟು ಅಪ್ಲೈ ಮಾಡಬಹುದು. ಇವಾಗ NSP OTR ನಂಬರ್ನ ಜನರೇಟ್ ಮಾಡ್ಕೊಂಡಿದ್ದೀವಿ. ಈ ಒಂದು OTR ನಂಬರ್ನ ಯಾವ ರೀತಿ SSP ಪೋರ್ಟಲಲ್ಲಿ ಎಂಟರ್ ಮಾಡುವುದು ಅಂತ ನೋಡೋಣ. ಓಕೆ, ನಿಮ್ಮ ಒಂದು SSP ಪೋರ್ಟಲನ್ನು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ಲಾಸ್ಟ್ ಸ್ಟೆಪ್ಪಲ್ಲಿ ಎಂಟರ್ ಯುವರ್ NSP OTR ನಂಬರ್ ಅಂತ ಇದೆಯಲ್ಲ, ಈ ಒಂದು ಫೀಲ್ಡಲ್ಲಿ ನೀವು ಜನರೇಟ್ ಮಾಡಿರುವಂಥ NSP OTR ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಜನರೇಟ್ ಆಗಿರುವಂಥ NSP OTR ನಂಬರ್ನ ಫಿಲ್ ಮಾಡಿಕೊಂಡು ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು NSP OTR ನಂಬರ್ ಬಂದು ಸೇವ್ ಆಗುತ್ತೆ. ಸೇವ್ ಮಾಡ್ಕೊಂಡ ನಂತರ ನೀವು ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ತೊಗೊಳ್ಬಹುದು. ಓಕೆ, ಈ ರೀತಿ ನೀವು ಈಸಿಯಾಗಿ NSP OTR ನಂಬರ್ನ ಕ್ರಿಯೇಟ್ ಮಾಡಬಹುದು. OTR ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದು ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ಯಾವ ರೀತಿ OTR ನಂಬರ್ನ ಜನರೇಟ್ ಮಾಡುವುದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ. ಈ ಒಂದು ವಿಡಿಯೋಗೆ ಏನಾದರೂ ಲೈಕ್ ಮಾಡಿಲ್ಲ ಅಂತಂದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.